ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾವು ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಿತ್ತಾಪುರ ಗಲಾಟೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ನಾವು ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಸಂಘಟನೆಗಳಿಗೂ ಅನ್ವಯವಾಗುವಂತೆ ಆದೇಶವನ್ನು ಮಾಡಿದ್ದೇವೆ. ಕೇವಲ ಆರ್ಎಸ್ಎಸ್ ಅಂತ ಮಾತ್ರ ಇಲ್ಲಿ ಹೇಳಿಲ್ಲ. ಈ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಬಿಜೆಪಿ ಮೊದಲಿನಿಂದಲೂ ಕೂಡ ಇಂತಹ ವಿಚಾರಗಳಲ್ಲಿ ರಾಜಕೀಯ ಮಾಡ್ಕೊಂಡು ಬರ್ತಾ ಇದೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಸಭೆಯನ್ನು ಸಮಾರಂಭವನ್ನು ಮಾಡಬೇಕು ಅಂತ ಹೇಳಿದರೆ ಅವರು ಸರ್ಕಾರದಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆದೇಶದಲ್ಲಿರುವಂತೆಯೇ ಇವತ್ತು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನಾವು ಹೇಳಿರುವಂತೆಯೇ ಎಲ್ಲ ಖಾಸಗಿ ಸಂಘಟನೆಗಳು ಸಂಘ ಸಂಸ್ಥೆಗಳು ಅಂತ ಹೇಳಿದ್ದೇವೆ. ಕೇವಲ RSS ಅಂತ ನಾವು ಎಲ್ಲಿ ಹೇಳಿದ್ದೇವೆ ಅಂತ ಹೇಳಿ ವಿಚಾರ RSSದೇ ಆಗಿದ್ದರೂ ಕೂಡ ನೋಡಿ, ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಯಾವ ವಿಷಯದಲ್ಲಿ? RSSನ್ನು ಬ್ಯಾನ್ ಮಾಡಿ, ನಿಷೇಧ ಮಾಡಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ವಿಷಬೀಜ ಬಿತ್ತುವ ಕೆಲಸ ಮಾಡ್ತಾರೆ, ಆ ಸಂಘಟನೆಯನ್ನು ನಿಷೇಧ ಮಾಡಿ ಅವರ ಚಟುವಟಿಕೆಗಳ ಮೇಲೆ ನಿಯಂತ್ರಿಸಿ ಅಂಥೇಳಿ ಪತ್ರ ಬರೆದಿದ್ರು. ಆದರೆ ಪ್ರಿಯಾಂಕ್ ಖರ್ಗೆ ಪತ್ರ ಬೇರೆ ಇತ್ತು, ಆದರೆ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರುವ ತೀರ್ಮಾನ ಬೇರೆ ಇತ್ತು. ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು RSS ಅನ್ನು ಒಳಗೊಂಡಂತೆ, RSS ಕೂಡ ಒಂದು ಖಾಸಗಿ ಸಂಘ, ಸೊ ಯಾವುದೇ ಸಂಘಗಳಾಗಿದ್ದರೂ ಕೂಡ ಅನುಮತಿ ಕಡ್ಡಾಯ ಅಂಥೇಳಿ ಆದೇಶವನ್ನು ಹೊರಡಿಸಲಾಗಿದೆ. ಈ ವಿಚಾರದಲ್ಲಿ ಅನೇಕ ಜಟಾಪಟಿಗಳು ಸಾಗ್ತಾ ಇದ್ದಾವೆ. ಬಟ್ ಮುಖ್ಯಮಂತ್ರಿಗಳು ಸ್ಪಷ್ಟವಾದ ಮಾತುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಟಾರ್ಗೆಟ್ RSS ಅಂತ ಅನ್ಕೊಂಡಿದ್ದಾರೆ. ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಸರ್, ಈ ವಿಚಾರದಲ್ಲಿ ರಾಜಕಾರಣ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರಾ ಅಂತ ಸರ್? ಅಷ್ಟೇ ಬಿಜೆಪಿಯಿಂದ ರಾಜಕಾರಣ ಆಗ್ತಾ ಇದೆಯಾ ಅಂತ ಈ ವಿಚಾರ? ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಂದ್ಬಿಟ್ಟು ಏನೇನು ಮಾಡೋದು? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು ಅಷ್ಟೇ. ನಾವೀಗ ಟಾರ್ಗೆಟ್ RSS ಅಂತ ಅನ್ಕೊಂಡಿದ್ದಾರೆ. ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಸರ್, ಈ ವಿಚಾರದಲ್ಲಿ ರಾಜಕಾರಣ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರಾ ಅಂತ ಸರ್? ಅಷ್ಟೇ ಬಿಜೆಪಿಯಿಂದ ರಾಜಕಾರಣ ಆಗ್ತಾ ಇದೆಯಾ ಅಂತ ಈ ವಿಚಾರ? ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಂದ್ಬಿಟ್ಟು ಏನೇನು ಮಾಡೋದು?